ನಮಸ್ಕಾರ, ಎಲ್ಲರಿಗೂ ಶುಚಿ ರುಚಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದರಿಂದನೂ ಜೀರ್ಣ ಚೆನ್ನಾಗಾಗುತ್ತೆ, ಹಾಗಾಗಿ ಅಜ್ವಾಯಿನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಸೋಡಾ ಹಾಕ್ಕೋತಾ ಇದ್ದೀನಿ, ಅಡುಗೆ ಸೋಡಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲೊಂದು 3/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಯಾಕೆಂದರೆ ಅದು ಮೆಣಸಿನಕಾಯಿ ಖಾರ ಇರೋದ್ರಿಂದ ನಾನಿಲ್ಲಿ ಖಾರದ ಪುಡಿ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಇದು ಫಸ್ಟ್ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಒಂದೇ ಸಾರಿ ನೀರು ಹಾಕ್ಬಿಟ್ರೆ ಅದು ಗೊತ್ತಾಗಲ್ಲ, ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ನನಗೆ ಕನ್ಸಿಸ್ಟೆನ್ಸಿ ನೀಟಾಗಿ ಗೊತ್ತಾಗುತ್ತೆ. ನಾವಿದು ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ನೀಟಾಗೆ ಮಿಕ್ಸ್ ಆಗುತ್ತೆ ಇದು. ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ತುಂಬ ತೆಳುವಾಗ್ಬಿಟ್ರೂ ಅದು ಕೋಟಿಂಗ್ ನೀಟಾಗಿ ಬರಲ್ಲ. ಹಾಗಾಗಿ ಅದು ಕನ್ಸಿಸ್ಟೆನ್ಸಿ ನೀಟಾಗಿರಬೇಕು. ನೋಡಿ, ಈ ಅದಕ್ಕಿರಬೇಕು. ಈ ಅದಕ್ಕಿದ್ರೆ ನೀಟಾಗಿ ಕಚ್ಕೊಳ್ಳುತ್ತೆ ಇದು ಕೋಟಿಂಗು ಮೆಣಸಿನ್ಕಾಯಿಗೆ. ಹಾಗಾಗಿ ಈ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ. ಈಗ ಬ್ಯಾಟರ್ ರೆಡಿ ಆಗಿದೆ. ನಾವು ಬಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು 2 ಪೀಸ್ ಮಾಡ್ಕೊಳ್ಳೋಣ. ಇದು ತುಂಬ ಉದ್ದ ಇರೋದ್ರಿಂದ ನಾನು ಮಧ್ಯಕ್ಕೂ ಒಂದು ಪೀಸ್ ಮಾಡ್ಕೊತೀನಿ. 1ರಲ್ಲಿ 4 ಮಾಡ್ಕೊತೀನಿ ನಾನು. ಹಚ್ಚಿಟ್ಕೊಂಡಿರೋದಾಗಿದೆ. ಇದು ನಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೆ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದ್ರಿಂದ ಈ ರೀತಿ ಮಧ್ಯ ಇರುತ್ತಲ್ವ ಬೀಜ, ಈ ಬೀಜ ಎಲ್ಲ ನೀಟಾಗಿ ಈ ರೀತಿ ತೆಗೆಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಈ ರೀತಿ ಮಧ್ಯ ಇರೋ ಬೀಜ ಎಲ್ಲ ತಕ್ಕೋಬೋದು. ಇನ್ನೂ ಬೇಕಂದರೆ ಅಜ್ವಾಯಿನ ಮತ್ತು ಜೀರಿಗೆ ಪುಡಿ ಮಾಡಿಬಿಟ್ಟು ಇದು ಮಧ್ಯ ಹಾಕಿದ್ರೆ ಇನ್ನೂ ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ. ನಾನು ಅಲ್ಲಿ ಹಿಟ್ಟಿಗೆ ಹಾಕಿರೋದ್ರಿಂದ ನಾನೇನು ಇಲ್ಲಿ ಮಧ್ಯ ಹಾಕ್ತಾ ಇಲ್ಲ. ಈ ರೀತಿ ಎಲ್ಲ ಮೆಣಸಿನ್ಕಾಯಲ್ಲೂ ಬೀಜ ತಕ್ಕೋಬೇಕು. ನಾನಿಲ್ಲಿ ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಕಾಯ್ದಿದೆಯಾ ಅಂತ ಟೆಸ್ಟ್ ಮಾಡೋಣ. ಆ ರೀತಿ ಮೇಲಕ್ಕೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ, ತಳದಾಗೆ ಕಚ್ಕೊಂಡ್ರೆ ಎಣ್ಣೆ ಕಾಯ್ದಿಲ್ಲ ಅಂತ ಅರ್ಥ. ನಾನಿಲ್ಲಿ ಈ ರೀತಿ ಕೆಳಗೆ ಗೋರಿ ಹಾಕಬೇಕು. ಅದರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಈ ರೀತಿ ಮೆಣಸಿನ್ಕಾಯಿ ಇಟ್ಕೊಂಡು ಈ ರೀತಿ ಕಂಠದಲ್ಲಿ ಹಿಂಗೆ ತೆಗೆದು ಹೀಗೆ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ನಾನು ನಿಮಗೆ ಇಂಪಾರ್ಟೆಂಟ್ ಹೇಳೋದೇ ಮರ್ತ್ಬಿಟ್ಟೆ. ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 1 ಅಥವಾ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಈ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ಮರ್ತ್ಬಿಟ್ಟಿದ್ದೆ. ಈಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಬಜ್ಜಿ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾನೆಲ್ಲ ಬಜ್ಜಿನೂ ಕರ್ದಿಟ್ಕೋತೀನಿ. ನೋಡಿ, ಅದಕ್ಕೆ ಈ ಕಲರಿಗೆ ಕರ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಕರೆದ್ರೆ ಅದು ಓವರ್ ಫ್ರೈ ಆಗಿಬಿಡುತ್ತೆ.
ನೋಡಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಮೆಣಸಿನ್ಕಾಯಿ ಬಜ್ಜಿ ನೋಡಿ. ಈ ರೀತಿ ಮಾಡೋದ್ರಿಂದ ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.